ದೇಶದಲ್ಲಿ 10 ವರ್ಷಗಳ ಬಳಿಕ ಮತ್ತೆ ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ನಾವೆಲ್ಲ ಮರಳುತ್ತಾ ಇದ್ದೀವಿ. ಎನ್ಡಿಎಗೆ ಬೆಂಬಲವನ್ನ ಟಿಡಿಪಿ ಈಗಾಗಲೇ ಘೋಷಣೆ ಮಾಡಿದೆ. ನಾವು ಮಿತ್ರ ಪಕ್ಷವಾಗಿರುವಂತಹ ಎನ್ಡಿಎ ಜೊತೆಗೆ ಇರ್ತೀವಿ, ಮಿತ್ರ ಪಕ್ಷದಲ್ಲೇ ಉಳ್ಕೊಳ್ತೀವಿ ಅಂತ ಹೇಳಿ ಟಿಡಿಪಿ ನಿರ್ಧಾರವನ್ನು ಮಾಡಿದೆ. ಇಂದು ಸಂಜೆ 16 ಲೋಕಸಭಾ ಸದಸ್ಯರ ಬೆಂಬಲ ಪತ್ರವನ್ನ ಟಿಡಿಪಿ ಕೊಡ್ಲಿಕ್ಕಿದೆ. ಹೀಗಾಗಿ ದೆಹಲಿ ಕಡೆಗೆ ಟಿಡಿಪಿಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಪ್ರಯಾಣವನ್ನು ಕೂಡ ಬೆಳೆಸಿದ್ದಾರೆ. We are in NDA. I am going for NDA meeting. In course of time, anything will report to you. Thank you. We are in NDA. I am going for NDA meeting. In course of time, anything will report to you. Thank you. We are in NDA. I am going for NDA meeting. In course of time, anything will report. ನಾವು ಎನ್ಡಿಎನಲ್ಲೇ ಇದ್ದೀವಿ, ಎನ್ಡಿಎ ಜೊತೆಗೆ ಇರ್ತೀವಿ, ಎನ್ಡಿಎ ಕರೆದಿರುವಂತಹ ಸಭೆಗೆ ಹೋಗ್ತಾ ಇದ್ದೀವಿ. ಯಾವುದಾದ್ರೂ ಫ್ಯೂಚರಲ್ಲಿ ಏನಾದರೂ ವಿಚಾರಗಳು ಡೆವಲಪ್ಮೆಂಟ್ ಆದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ದೆಹಲಿ ಪ್ರಯಾಣಕ್ಕೂ ಮುಂಚೆ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಬೆಂಬಲವನ್ನು ಘೋಷಿಸಿ ಹೊರಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ರಿ. ಇನ್ನೊಂದು ಕಡೆಗೆ ಇವರಿಂದ ಬೆಂಬಲ ಪತ್ರವನ್ನು ಪಡ್ಕೊಂಡು ಅದನ್ನು ರಾಷ್ಟ್ರಪತಿಗೆ ಕೊಡಬೇಕಾಗತ್ತೆ, ಅಂದರೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ನಮ್ಮದು ಸಪೋರ್ಟು ಎನ್ಡಿಎ ಮೈತ್ರಿಕೂಟಕ್ಕಿದೆ, ಈ ನಂಬರ್ಸನ್ನು ಹೋಲ್ಡ್ ಮಾಡಿ ನಾವು ಎನ್ಡಿಎ ಮೈತ್ರಿಕೂಟಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಬೆಂಬಲ ಪತ್ರವನ್ನು ಕೊಡ್ತಾರೆ. ಅದನ್ನು ರಾಷ್ಟ್ರಪತಿಗಳಿಗೆ ಕನ್ವಿನ್ಸ್ ಮಾಡಿದಾಗ ಇವರಿಗೆ ಫ್ಲೋರ್ ಟೆಸ್ಟ್ಗೂ ಕೂಡ ಹೇಳ್ತಾರೆ. ಫ್ಲೋರ್ ಟೆಸ್ಟ್ನಲ್ಲಿ ಪಾಸ್ ಆದರೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಸುಭದ್ರವಾಗಿರುತ್ತೆ.